ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆಯ ದಿನ ಅಂದ್ರೆ ಜನವರಿ 22ರಂದು ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಲ್ಲಿ ರಾಮ ಇಲ್ಲಿ ಹನುಮ ಅನ್ನುವ ನಿಟ್ಟಿನಲ್ಲಿ ಅಂಜನಾದ್ರಿಯ ಹನುಮ ದೇವಸ್ಥಾನಕ್ಕೆ 9 ಅಡಿ ಎತ್ತರದ ಶ್ರೀರಾಮನ ವಿಗ್ರಹವನ್ನ ಅರ್ಪಿಸಲಾಗಿದೆ. ಈ ಬಗ್ಗೆ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ಜಿಎಸ್ ಸ್ವಾಮೀಜಿಗಳು, ಶ್ರೀ ರಾಮಾನುಜಾಚಾರ್ಯ ಸ್ಥಾಪಿತ 41ನೆಯ ಪೀಠಾಧಿಪತಿಗಳು, ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಸಂದೇಶವನ್ನ ನೀಡಿದ್ದಾರೆ. ಶ್ರೀಮತೆ ರಾಮಾನುಜಾಯ ನಮಃ. ಜಿಯಾದ್ ದಾಶರಥಿ ರಾಮೋ ಘನಶ್ಯಾಮೋ ಧನುರ್ಧರಃ ಹನುಮತ್ಸೇವಿತಾಂಗಶ್ರೀ ಸೀತೆಯ ಲಕ್ಷ್ಮಣೇನ ಚ ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾದ್ ಆಂಜನೇಯಾಯ ಮಂಗಳಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯೇ ಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಅಶ್ವವೇಗದ ಎಲ್ಲ ನಮ್ಮ ವೀಕ್ಷಕರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳು. ನಮ್ಮ ಅಶ್ವವೇಗ ಒಳ್ಳೆಯ ಮುಹೂರ್ತದಲ್ಲಿ ಪ್ರಾರಂಭ ಆಗಿದೆ. ಇಡೀ ಜಗತ್ತಿಯ ಈಗ ರಾಮಮಯವಾಗಿದೆ. ಅಯೋಧ್ಯೆ ಮನೆ ಮಾತಾಗಿದೆ. ತ್ರೇತಾಯುಗದಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರ ಆ ಯುಗವನ್ನೆಲ್ಲ ಹೇಗೆ ಪವಿತ್ರತಮವಾಗಿ ಮಾಡಿದ್ನೋ, ಎಲ್ಲ ಕಡೆ ರಾಮಮಯವಾಯಿತೋ, ಅದೇ ರೀತಿ ಈ ಯುಗದಲ್ಲಿ ಪ್ರಭು ರಾಮಚಂದ್ರನ ಆ ದಿವ್ಯ ನಾಮ ಜಗತ್ತಿನ ಎಲ್ಲ ಕಡೆ ಮೊಳಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ, ಬಾಲರಾಮನ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ, ಅದೆಲ್ಲವೂ ಆಬಾಲವೃದ್ಧರೆಲ್ಲರಿಗೆ ಒಂದು ರೀತಿಯ ಚೈತನ್ಯವನ್ನು ಕೊಟ್ಟಿದೆ. ನಮ್ಮ ಭಾರತ ನವಭಾರತವಾಗಿ ಪ್ರಜ್ವಲಗೊಳ್ತಾ ಇದೆ. ಅನೇಕ ಸಾಧು ಸಂತರು ಆಚಾರ್ಯರುಗಳೆಲ್ಲ ಅಯೋಧ್ಯೆಯಲ್ಲಿ ಸೇರಿ ಈ ಒಂದು ಮಹೋತ್ಸವಕ್ಕೆ ಒಂದು ಹೊಸ ಶಕ್ತಿಯನ್ನು ಚಾಲನೆಯನ್ನು ಕೊಟ್ಟರು. ಅದೇ ರೀತಿ ಕರ್ನಾಟಕ ಹನುಮನ ನಾಡು, ಹನುಮ ಅವತರಿಸಿದಂತಹ ನಾಡು, ಅಂಜನಾದ್ರಿ ಆಂಜನೇಯ ಸ್ವಾಮಿಯ ಅವತಾರವಾದಂತಹ ಸ್ಥಳ. ಅಲ್ಲಿರುವಂತಹ ಆ ಒಂದು ಪ್ರಕೃತಿ ಸೌಂದರ್ಯ, ಅಲ್ಲಿರುವಂತಹ ಮತಂಗ ಮಹರ್ಷಿಗಳ ಆಶ್ರಮ ಎಲ್ಲವೂ ತೀರ್ಥಕ್ಷೇತ್ರಗಳಾಗಿ ಇವತ್ತಿಗೂ ಎಲ್ಲ ಭಕ್ತರಿಗೆ ಒಂದು ಆನಂದವನ್ನು ಕೊಡ್ತಾ ಇದೆ. ಅಂತಹ ಪುಣ್ಯವಾದಂಥ ಸ್ಥಳದಲ್ಲಿ ಅಂಜನಾದ್ರಿಯಲ್ಲಿ ನಮ್ಮ ಅಶ್ವವೇಗದ ಸ್ಥಾಪಕರು, ಅದರ ಅಧ್ಯಕ್ಷರು ಆದಂತಹ ನಮ್ಮ ಶ್ರೀಮಠದ ಆತ್ಮೀಯ ಶಿಷ್ಯರು ಆದಂತಹ ಶ್ರೀರಾಮಚಂದ್ರ ಅವರು ಒಂದು ಅದ್ಭುತವಾದಂಥ ಯೋಜನೆಯನ್ನು ಅವತ್ತು ಶುಭಾರಂಭಗೊಳಿಸಿ ಅಲ್ಲಿಂದಾನೇ ಅಶ್ವವೇಗ, ಅಶ್ವಗಾನ ಇತ್ಯಾದಿ ಎಲ್ಲ ಚಾನಲ್ನ ಅಲ್ಲಿ ಶುಭಾರಂಭಗೊಳಿಸಿದ್ದಾರೆ. ಅದು ಎಂತಹ ಒಂದು ಸುಯೋಗ ನೋಡಿ. ಅಂತಹ ದಿವಸದಲ್ಲೇ ಆಂಜನೇಯನ ಸನ್ನಿಧಾನದಿಂದಲೇ ಈ ಅಶ್ವವೇಗ ತನ್ನ ವೇಗವನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ಅಂದವಾದಂತಹ ಆ ಪ್ರಭು ರಾಮಚಂದ್ರನ ಕೋದಂಡ ರಾಮನ ಸುಂದರವಾದಂತಹ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಎಲ್ಲೆಲ್ಲಿ ರಾಮನಿರ್ತಾನೋ ಅಲ್ಲೆಲ್ಲ ಹನುಮ ಇರ್ತಾನೆ, ಎಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ ಅಲ್ಲಿ ರಾಮ ಇರ್ತಾನೆ. ಇವರಿಬ್ಬರದು ಅಂತಹ ಅನನ್ಯವಾದಂತಹ ಸಂಬಂಧ. ಅಂತಹ ಸಂಬಂಧವನ್ನು ಸೂಚಿಸುವಂತಹ ಸ್ಥಳ ಇವಾಗ ಅಂಜನಾದ್ರಿ ಆಯಿತು. ಇದುವರೆಗೆ ಅಂಜನಾದ್ರಿ ಆಂಜನೇಯ ಸ್ವಾಮಿಯ ಒಂದು ಬೆಟ್ಟ ಇತ್ತು. ಈಗ ರಾಮಚಂದ್ರ ಅಲ್ಲಿದ್ದಾನೆ, ಕೋದಂಡ ರಾಮ ಅಲ್ಲಿದ್ದಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ. ಆ ಪ್ರಭು ರಾಮಚಂದ್ರನ ದಿವ್ಯ ನಾಮವನ್ನು ಹೇಳ್ತಾ ಕೇಳ್ತಾ ಕುಣಿತಾ ಆಂಜನೇಯ ಸ್ವಾಮಿ ಅಲ್ಲಿ ನೆಲೆಯಾಗಿ ನಿಂತಿದ್ದಾನೆ. ಅಂತಹ ಕ್ಷೇತ್ರದಲ್ಲಿ ಈಗ ಆ ಕೋದಂಡರಾಮನು ನಿಂತು ಆ ಕ್ಷೇತ್ರ ಇನ್ನಷ್ಟು ವೃದ್ಧಿ ಆಗ್ತಾ ಇದೆ. ಇಡೀ ಕರ್ನಾಟಕ ಅಷ್ಟೇ ಏಕೆ, ಭಾರತದಲ್ಲೇ ಈ ಕ್ಷೇತ್ರ ಒಳ್ಳೆಯ ಕ್ಷೇತ್ರವಾಗಿ ಬೆಳಗಬೇಕು ಅನ್ನೋದು ನಮ್ಮ ಆಶಯ. ನಮ್ಮ
ಭಕ್ತರಾದಂತಹ ಶಿಷ್ಯರಾದಂತಹ ರಾಮಚಂದ್ರ ಅವರು ಅನುಸ್ಯೂತವಾಗಿ ಈ ಧರ್ಮ, ರಾಷ್ಟ್ರೀಯತೆ, ಸಂಸ್ಕೃತಿ ಇದಕ್ಕೆ ತುಂಬ ಕೈಂಕರ್ಯವನ್ನು, ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಭಾರತ ಅಂತಹ ಒಂದು ತೌರಿದು. ಜಗದ್ಗುರುವಿನ ಸ್ಥಾನದಲ್ಲಿರುವಂತಹ ರಾಷ್ಟ್ರ ನಮ್ಮ ಭಾರತ. ಇಲ್ಲಿ ಎಲ್ಲ ಭಗವಂತನ ಅವತಾರಗಳೆಲ್ಲ ಈ ನೆಲದಲ್ಲಾಯಿತು. ಋಷಿಮುನಿಗಳ ಅವತಾರ ಇಲ್ಲಾಯಿತು. ಆಚಾರ್ಯರುಗಳೆಲ್ಲ ಇಲ್ಲಿ ಅವತರಿಸಿದರು. ಇಲ್ಲಿ ಪವಿತ್ರವಾದಂಥ ದಿವ್ಯ ನದಿಗಳೆಲ್ಲ ಹರಿಯುತ್ತೆ. ಸಪ್ತ ಸಾಗರಗಳಿದೆ. ಪ್ರಭು ರಾಮಚಂದ್ರ ಅವತರಿಸಿದಂಥ ಅಯೋಧ್ಯೆಯಲ್ಲಿ ಇವತ್ತು ಅಯೋಧ್ಯೆ ನಿಜವಾಗೂ ತ್ರೇತಾಯುಗ ಅಲ್ಲಿ ಬಂದು ಸೇರಿದೆ. ಅಂತಹ ಭಕ್ತರ ಸಮೂಹ, ಆ ಬಾಲರಾಮನ ಆ ವಿಗ್ರಹದ ಅನುಭವ, ಇದೆಲ್ಲದರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ವಿನೂತನವಾದಂತಹ, ಬಹಳ ಸುಂದರವಾದಂತಹ ಈ ನಮ್ಮ ಬೆಂಗಳೂರಿನ ನಮ್ಮ ಆತ್ಮೀಯ ಶಿಲ್ಪಿ ಮುಖೇಶ್ ಅವರು ಆ ಕೋದಂಡರಾಮನ ವಿಗ್ರಹವನ್ನು ಕೇವಲ 8 ದಿವಸಗಳಲ್ಲಿ ಸುಮಾರು 20-25 ಸಹಕಾರಿಗಳ ಜೊತೆಯಲ್ಲಿ ಕೇವಲ 8 ದಿವಸದಲ್ಲಿ ಅದ್ಭುತವಾದಂತಹ ವಿಗ್ರಹ, 400 ಕಿಲೋ ರಾಮಚಂದ್ರ ಅಷ್ಟು ತುಂಬ ಭವ್ಯವಾಗಿದೆ. ಏನು ಒಂದು ವಿಶೇಷ ಅಂದರೆ ಆ ವಿಗ್ರಹ ಇಲ್ಲಿ ಬೆಂಗಳೂರಿನಿಂದ ಅಂಜನಾದ್ರಿಗೆ ಹೋಗೋದಕ್ಕೆ ಮುಂಚೆ ಮೊಟ್ಟ ಮೊದಲಿಗೆ ನಮ್ಮ ಶ್ರೀಮಠಕ್ಕೆ, ಮಲ್ಲೇಶ್ವರದ ಶ್ರೀಮಠಕ್ಕೆ ಬಂದು ನಾವು ಅದರ ಪೂಜೆಯನ್ನೆಲ್ಲ ಮಾಡಿ ರಾಮನ ದರ್ಶನ ಮಾಡಿ, ಅವನು ಬಂದ ತಕ್ಷಣ ಏನು ಯಾವುದೋ ಸುದ್ದಿ ಇರಲಿಲ್ಲ. 100 ಜನ ಭಕ್ತರು ಅಲ್ಲಿ ಸೇರಿಬಿಟ್ರು. ಎಲ್ಲರೂ ಬಂದು ರಾಮನ ದರ್ಶನ ಮಾಡ್ತಾಯಿದ್ರು. ರಾಮನ ಆಕರ್ಷಣೆ ಅಂತಹದ್ದು. ನಮ್ಮ ಈ ಮುಖೇಶ್ ಅವರು ಈಗಾಗಲೇ ಅನೇಕ ವಿಗ್ರಹಗಳನ್ನು ನಮ್ಮ ಶ್ರೀಮಠಕ್ಕೆ ಬೇಕಾಗುವ ಎಲ್ಲ ಸ್ಮರಣಿಕೆಯನ್ನೆಲ್ಲದನ್ನು ಶೀಘ್ರ ಸಮಯದಲ್ಲಿ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಈಗ ನಾವು ತೊಂಡನೂರಿನಲ್ಲಿ ಮಾರ್ಚಿ 5ನೇ ತಾರೀಕು ಅನಾವರಣಗೊಳ್ತಾ ಇರುವಂಥ ಭಗವದ್ ರಾಮಾನುಜರು, ಭಕ್ತಾನಂದ ರಾಮಾನುಜರ ವಿಗ್ರಹಕ್ಕೂ ಸಹ ಹಿಂಭಾಗದಿಂದ ಆದಿಶೇಷವನ್ನು ಅವರು ಇವಾಗ ಮಾಡಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಪ್ರಭು ರಾಮಚಂದ್ರನ ಅನುಗ್ರಹ ನಿರಂತರವಾಗಿರಲಿ. ಈ ಅಶ್ವವೇಗದ ಎಲ್ಲ ಸಹಕಾರಿಗಳು ಇನ್ನು ಮುಂದೆ ಇದು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲೇ ಇದು ಮನಮಾತಾಗಲಿ, ಒಳ್ಳೆಯ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಎಲ್ಲರಿಗೂ ಒಳ್ಳೆಯ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವಂತಾಗಲಿ ಅಂತ ಆ ಪ್ರಭು ರಾಮಚಂದ್ರನನ್ನು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.